ಸಂಜೆಯ ಸಮಯ. ಮಕ್ಕಳೇ, ಕತೆ ಹೇಳೋಣ ಬನ್ನಿ ಬನ್ನಿ ಎಂಬುದಾಗಿ ಅಜ್ಜಿ ಮಕ್ಕಳನ್ನೆಲ್ಲ ಕರೆದಳು. ಅಜ್ಜಿ, ಇವತ್ತು ಯಾವ ಕತೆ ಹೇಳ್ತೀಯಾ ಎಂಬುದಾಗಿ ಮಕ್ಕಳು ಕೇಳ್ತಾರೆ. ನೋಡಿ, ಒಳ್ಳೆಯವರಾಗಿರಬೇಕು, ಉತ್ತಮ ಸಂಸ್ಕೃತಿ ಇರಬೇಕು, ಇನ್ನೊಬ್ಬರಿಗೆ ನೋವು ತರಬಾರದು, ವಂಚನೆ ಸಲ್ಲದು, ಕಪಟ ಮಾಡಬಾರದು, ಹೀಗೆಲ್ಲ ನಾನು ಹೇಳ್ತಾ ಇರ್ತೇನಲ್ಲ ನಿಮಗೆ. ಅಲ್ಲದೆ ನಿಮ್ಮ ತಂದೆ ತಾಯಿ ಎಲ್ಲ ಹೇಳ್ತಾರೆ ನಿಮಗೆ. ಹಾಗೆ ಒಂದು ರೀತಿಯಿಂದ ತಮ್ಮ ವ್ಯವಹಾರವನ್ನು, ತಮ್ಮ ಕೆಲಸವನ್ನು ಉತ್ತಮ ರೀತಿಯಿಂದ ಮಾಡಿಕೊಂಡು ಹೋದವರ ಬಗ್ಗೆ ಜನರ ಕಲ್ಪನೆ, ಸಮಾಜದ ಕಲ್ಪನೆ ಹೇಗಿರುತ್ತದೆ ಎಂಬುದನ್ನು ಮಕ್ಕಳೇ ನಿಮಗೆ ತೋರಿಸ್ತೇನೆ ತಾನು ಎಂಬುದಾಗಿ ಅಜ್ಜಿ ಹೇಳ್ತಾ ಒಂದು ಕಥೆಯನ್ನು ಹೇಳಲೇ ಪ್ರಾರಂಭಿಸಿದಳು. ಒಂದು ಬೃಹತ್ತಾದಂತಹ ಕಟ್ಟಡ, ಎಷ್ಟೋ ಕೋಟಿ ರೂಪಾಯಿಗಳನ್ನು ಸುರುವಿ ವಿವಿಧ ರೀತಿಯ ಭಂಗಿಗಳ ಆಕೃತಿಗಳನ್ನು ಮಾಡಿ ಉತ್ತಮ ರೀತಿಯಲ್ಲಿ ಜನರಿಗೆ ಆಕರ್ಷಿಸುವ ರೀತಿಯಲ್ಲಿ ಆ ಕಟ್ಟಡವನ್ನು ಮಾಡಿದ್ದರು. ಕೋಟ್ಯಾಂತರ ರೂಪಾಯಿ ಅಂದರೆ ಅಲ್ಲಿ ಕೆಲವು ಜನ ಸೇರಿದ್ದರು. ಅವರು ಆ ಕಟ್ಟಡವನ್ನು ನೋಡಿ ಮಾತನಾಡ್ತಾ ಇದ್ದರು. ಏನು ಹೇಳ್ತಾ ಇದ್ರು ಅವರು? ಅಯ್ಯೋ, ಈ ಕಟ್ಟಡ ಏನು ದೊಡ್ಡ ಕಟ್ಟಿದ್ದಾನೆ, ಎಲ್ಲ ಜನರ ಸುಲಿಗೆ ಮಾಡಿದಂಥದ್ದು, ಇನ್ನೂ ಶಾಪ ತಟ್ಟಲಿಲ್ಲ ಅಂತ ಕಾಣ್ತದೆ. ಬೃಹತ್ತಾದಂತಹ ಕಟ್ಟಡ ಕಟ್ಟಿದ್ದಾನೆ, ಸ್ವತಃ ನಾನೇ ಅನುಭವಿಸಿದ್ದೇನೆ. ಇವನು ಒಂದಕ್ಕೆ 10ರಷ್ಟು ತೆಗೆದುಕೊಳ್ತಿದ್ದ. ದುಡ್ಡು ಅಂದರೆ ಇವನಿಗೆ ಜೀವನ, ಮನುಷ್ಯತ್ವೇ ಇಲ್ಲದವನು. ಹೀಗೆ ಮಾತಾಡ್ತಾ ಇದ್ದರು. ಹಾಗೆ ಮಾತಾಡ್ತಾ ಇರುವ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ, ಪ್ರಬುದ್ಧನಾದಂಥವ ಹಿರಿಯ ವ್ಯಕ್ತಿ ಬರ್ತಾನಲ್ಲಿಗೆ. ಅವರನ್ನು ಅಲ್ಲಿ ಸೇರಿದಂತಹ ಆ ರೀತಿ ಉದ್ಗಾರ ತೆಗಿತಾ ಇದ್ದಂಥವರನ್ನು, ಬನ್ನಿ ಇನ್ನೊಂದು ಕಡೆಗೆ ನಿಮ್ಮನ್ನು ಕರೆದುಕೊಂಡು ಹೋಗ್ತೇನೆ ಅಂತ ಹೇಳ್ತಾ ನಾವು ಇಲ್ಲಿ ಯಾವ ಮಾತನ್ನು ಹೇಳುವುದಿಲ್ಲ. ಅಲ್ಲೂ ಕೂಡ ಬೃಹತ್ತಾದಂತಹ ಕಟ್ಟಡ, ವಿವಿಧ ವಿನ್ಯಾಸಗಳಲ್ಲಿ ಕಟ್ಟಡವನ್ನು ರಚಿಸಿ ಜನರಿಗೆ ಸುಂದರ ಕಾಣುವ ಹಾಗೆ ಮಾಡಿದ್ದಾರೆ. ಅಲ್ಲಿ ಕೆಲವು ಜನ ಸೇರಿದರು, ಭಾಳಷ್ಟು ಜನ ಹೋಗಿ ಬಂದು ಮಾಡ್ತಾಯಿದ್ರು, ಕೆಲವು ಜನ ಮಾತಾಡ್ತಾ ಇದ್ದರು. ಈ ಬಂದಂತಹ ವ್ಯಕ್ತಿ ಅಲ್ಲಿ ಹೋಗಿ ನಿಂತುಕೊಂಡ. ಆ ಜನರ ಮಾತನ್ನು ಕೇಳತೊಡಗಿದ. ಅಬ್ಬಬ್ಬ, ಎಷ್ಟು ಸಂತೋಷ ಆಗ್ತದೆ ಈ ಬಿಲ್ಡಿಂಗನ್ನು, ಈ ಕಟ್ಟಡವನ್ನು ನಾವು ನೋಡಿದರೆ. ಎಷ್ಟು ಚೆಂದವಾಗಿ ವ್ಯವಹಾರ ಮಾಡ್ತಾರೆ. ಸ್ವತಃ ನನಗೂ ಈ ಕಟ್ಟಡದ ಯಜಮಾನನ ಕೆಲಸದಿಂದ ಪ್ರಯೋಜನ ಆಗಿದೆ. ಬಂದವರನ್ನು ಎಷ್ಟು ಚೆಂದವಾಗಿ ನೋಡ್ತಾನೆ, ಎಷ್ಟು ಗೌರವ ಕೊಡ್ತಾನೆ, ತನ್ನ ಕೆಲಸದಲ್ಲಿ ಎಷ್ಟು ಶ್ರದ್ಧೆ, ವಂಚನೆ ಇಲ್ಲ, ಕಪಟವಿಲ್ಲ. ಇಂಥ ಕಟ್ಟಡ ಕಟ್ಟಿದ್ದು ನಮಗೆಲ್ಲರಿಗೂ ತುಂಬ ಸಂತೋಷ. ಇಂಥವರು ಭಾಳಷ್ಟು ಜನ ಇರಬೇಕು, ಇನ್ನೂ ಕಟ್ಟಡವನ್ನು ಕಟ್ಟುವಂತಾಗಬೇಕು. ಜನರ ತಲೆ ಒಡೆದು ಕಟ್ಟಿದಂತಹ ಹಣ ಅಲ್ಲ ಇವಂದು, ಜನರಿಗೆ ವಂಚನೆ ಮಾಡಿ ಕಟ್ಟಿದಂತಹ ಹಣ ಅಲ್ಲ ಇದು. ಹೀಗೆಲ್ಲ ಮಾತನ್ನು ಆಡ್ತಾ ಇದ್ರು. ಅಲ್ಲಿ ಒಬ್ಬೊಬ್ಬರ ಬಾಯಿಂದ ಒಂದೊಂದು ರೀತಿ ಬರ್ತಾ ಇತ್ತು. ಆಗ ಈ ಮೊದಲಿನ ಕಟ್ಟಡದ ಬಗ್ಗೆ ಹೇಳ್ತಾ ಇದ್ದಂತಹ ಜನರನ್ನು ಅಲ್ಲಿ ಕರ್ಕೊಂಡು ಹೋಗಿದ್ನಲ್ಲ, ಅವನು ಎಲ್ಲ ಜನರನ್ನು ಉದ್ದೇಶಿಸಿ ಹೇಳ್ತಾನೆ, ನೋಡಿ, 2 ರೀತಿಯ ಅಭಿಪ್ರಾಯವುಳ್ಳ ಜನರನ್ನು ನಾನು ಈಗ ಸೇರಿದ್ದೇನೆ. ಕೆಲವು ಜನರು ಅಲ್ಲಿಯ ಕಟ್ಟಡವನ್ನು ನೋಡಿ ಈ ರೀತಿ ಮಾತಾಡಿದರೆ,
ಇಲ್ಲಿಯ ಕಟ್ಟಡವನ್ನು ನೋಡಿ ಇನ್ನೊಂದು ರೀತಿಯ ಮಾತನಾಡಿದರು. ಅಂದರೆ ಜನರನ್ನು ಮೋಸ ವಂಚನೆ ಮಾಡಿ ಯಾವುದನ್ನೂ ಮಾಡಿದರೂ ಸಹಿತ ಅದು ಜನರ ಶಾಪ ತಾಗೀತಾಗ್ತದೆ, ತಗಲುತ್ತದೆ. ತಾವು ಬೆಳೆಯಬೇಕು, ಜನರಿಗೂ ಸೇವೆ ಮಾಡಬೇಕು. ಅಂದರೆ ರೀತಿ ನೀತಿಗಳಿಂದ ಕೂಡಿದಂತಹ ಆದಾಯ ಇರಬೇಕು ಹೊರತಾಗಿ ಮೋಸ ಕಪಟ ವಂಚನೆಗಳಿಂದ ಎಷ್ಟು ಹಣ ಮಾಡಿದರೂ ಕೂಡ ಅದು ಪ್ರಯೋಜನವಿಲ್ಲ. ದೊಡ್ಡ ಬಿಲ್ಡಿಂಗ್ ಎಷ್ಟೇ ಆದರೂ ಸಹಿತ ಜನರು ಅದರ ಬಗ್ಗೆ ಶಾಪ ಹಾಕ್ತಾ ಇರ್ತಾರೆ. ಮನಸ್ಸಿನಲ್ಲಿ ತಮಗಾದಂತಹ ಅನ್ಯಾಯದ ಬಗ್ಗೆ ಅವನಿಗೆ ಶಪಿಸ್ತಾ ಇರ್ತಾರೆ. ಯಾರೇ ಇರಲಿ, ವೈದ್ಯರಿರ್ಬೋದು, ವಕೀಲರಿರ್ಬೋದು, ಅಂಗಡಿಕಾರರಿರ್ಬೋದು, ಅಧಿಕಾರಿಗಳಿರ್ಬೋದು, ನೌಕರರಿರ್ಬೋದು, ಯಾರಿದ್ರೂ ಸಹಿತ ಆ ಮಾನವೀಯ ಹೃದಯವನ್ನು ಇದ್ದು ತಮ್ಮ ಕೆಲಸವನ್ನು ಮಾಡಿ ಬೇಕಾದಷ್ಟು ಆದಾಯವನ್ನು ಮಾಡಿದರೂ ಸಹಿತ ಅದಕ್ಕೆ ಬೆಲೆ ಉಂಟು ಹೇಳತಕ್ಕಂಥದ್ದು ನಾವೆಲ್ಲ ತಿಳಿದುಕೊಳ್ಳಬೇಕು ಎಂಬುದಾಗಿ ಆ ಜನರಿಗೆ ಅವರು ಹಿರಿಯರು ಹೇಳ್ತಾರೆ ಎಂಬುದಾಗಿ ಅಜ್ಜಿ ಮಕ್ಕಳಿಗೆ ಹೇಳಿದ್ಲು. ಹೀಗೆ ಮಕ್ಕಳಿಗೂ ಕೂಡ ನೋಡಿ, ನೀವೆಲ್ಲ ಹೀಗೆ ಕಲಿತುಕೊಳ್ಳಿ, ಯಾರಿಗೂ ವಂಚನೆ ಮಾಡಬೇಡಿ, ನಿಮ್ಮ ಕೆಲಸಗಳಲ್ಲಿ ಉತ್ತಮ ಪ್ರಾವೀಣ್ಯತೆಯನ್ನು ಹೊಂದಿ ಜನರಿಗೂ ಸೇವೆಯನ್ನು ಮಾಡಿ ನೀವು ಅಭಿವೃದ್ಧಿಯನ್ನು ಹೊಂದಿ ನೀವು ಉತ್ತಮವಾದಂತಹ ರೀತಿಯಿಂದ ನೀತಿಯುಕ್ತವಾದಂತಹ ಹಣವನ್ನು ಮಾಡಿ ಎಂಬುದಾಗಿ ಹೇಳ್ತಾ ಮಕ್ಕಳನ್ನು ಸಂತೋಷಪಡಿಸಿದಳು. ಮಕ್ಕಳಿಗೂ ತುಂಬ ಖುಷಿಯಾಯಿತು. ತಾವು ಒಳ್ಳೆಯ ರೀತಿಯಿಂದ ಬದುಕಬೇಕು, ಕೆಟ್ಟದ್ದನ್ನು ಮಾಡಬಾರ್ದು, ಸುಳ್ಳನ್ನು ಹೇಳಬಾರ್ದು, ಯಾರಿಗೂ ವಂಚನೆ ಮಾಡಬಾರ್ದು, ಉತ್ತಮ ರೀತಿಯಿಂದ ಆದಾಯವನ್ನು ಮಾಡಬೇಕು ಎಂದು ಹೇಳಿ ಆಲೋಚಿಸ್ತಾ ಅವರು ನಿದ್ದೆ ಮಾಡಿದರು. ವಿ ಎನ್ ಭಾಗವತ್, ಬರಬಳ್ಳಿ.